ಹೆಚ್ಚು ಕಮ್ಮಿ ಒಂದು 100 ಮೇಲೆ ಇದೆ ಸರ್. ಒಂದು ಬ್ಯಾಚ್ ಬಂದು 80 ಇದೆ. 80 ದೊಡ್ಡ ಬ್ಯಾಚ್. ಬ್ಯಾಚ್ ಬಂದು ಅವು ಅದು ಅಂದ್ರೆ ಬಡ ಬಿಡ್ತವೆ. ದೊಡ್ಡ ಗುಂಪು 80. 5 ಐತೆ, 3 2 ಒಂಟಿಗಳೇ ಜನ ಹೊಡೆಯೋದು. ಈಗ ಇಲ್ಲಿಂತ್ರ ಆನೆಗಳು ಚನ್ನಪಟ್ಟಣ, ರಾಮನಗರ, ಬನ್ನೇರ್ಘಟ್ಟ, ಸಕಲೇಶ್ಪುರದವರೆಗೆ ಹೋಗ್ತಾವಂತೆ, ನಿಜಾನದು? 6 ಗಂಟೆ 7 ಗಂಟೆ ಆದ್ರೂ ಮನೆಗಳು ತಾವೇ ಇರ್ತದೆ. ಇವಾಗ ಈ ಹೊಲ ಒಬ್ರದಾದ್ರೆ ಇಲ್ಲಿ ಬರುತ್ತಲ್ಲ ಆನೆ, ಇಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ಕುತ್ಕೊಂಡ್ರೆ ಡೇಂಜರ್. ಕೆಳಗಡೆ ಗುರ್ಸ್ಲಾಕ್ರೆ ಯಾವ ಕಡೆ ಬಂದು ದಾಳಿ ಮಾಡ್ತಾರೆ ಡೇಂಜರ್. ಅದು ಎರಡು ಹೆಣ್ಣು ಮತ್ತೆ ಗಂಡು ಲೈಂಗಿಕ ಕ್ರಿಯೆ ಮಾಡಿದ್ರೆ ಅಥವಾ ಅದಕ್ಕೆ ಕ್ರಾಸ್ ಮಾಡಿದ್ರೆ ಖಂಡಿತವಾಗೂ ಒಳ್ಳೆ ತಳಿ ಬರಲಿಕ್ಕೆ ಸಾಧ್ಯ ಅಂತ ಹೇಳೇನೆ. ಅಂದ್ರೆ ಗುಂಬ್ಳಾಪುರದಲ್ಲಿ 100 ಆನೆಗಳಿದಾವೆ. ಇವತ್ತಿನವರೆಗೂ ಒಂದು ಕಾರ್ಯಾಚರಣೆನೂ ಅವ್ರು ನೋಡಿಲ್ಲ. ಆನೆ ಹಿಡಿತಾರಂತ ಹೇಗೂ ಗೊತ್ತಿಲ್ಲ ನಿಮ್ಗೆ? ಸರ್, ಕುಮ್ಕಿ ಆನೆಗಳು ಮಾತ್ರ ಕೇಳಿದಿದೆ. ಅವ್ ಹೆಂಗಾಯ್ತ ನಾವ್ ಇನ್ನ ನೋಡೇ ಇಲ್ಲ. ಓಡಿಸ್ತೀರಿ ಅಷ್ಟೇ. ಓಡಿಸ್ತೀರಿ. ಸಾಕಿರೋ ಆನೆ ಅಂತ ಗೊತ್ತು ನಮ್ಕ. ಅವು ಬಂದಿಕ್ಕ ಹೆಂಗ್ ಹಿಡಿತಾರೆ, ಹೆಂಗ್ ಡಾಟ್ ಮಾಡ್ತಾರೆ, ಹೆಂಗ್ ಹಿಡ್ಕೊಂಡ್ ನಮ್ಕಿನ್ನೂ ಗೊತ್ತಾಯಿಲ್ಲ. ನಿಮ್ ಊರಲ್ಲಿ 100 ಆನೆಗಳಿದಾವೆ. ವರ್ಷಕ್ಕೆ ಸಾಯ್ತಾರ ಜನ. ಸಾಯ್ತಾರೆ. 1 ವರ್ಷಕ್ಕೆ 2 ವರ್ಷಕ್ಕೆ ಸಿಕ್ದವ್ರು ಪಕ್ಕದವ್ರು ತುಳಿತಾವೆ, ಓಡಿಸ್ಕೊಂಡ್ ಹೋಗ್ತವೆ. ಆದ್ರೆ ಇವತ್ತಿನವರೆಗೆ ನಿಮ್ಗೆ ಆನೆ ಕಾರ್ಯಾಚರಣೆ ಗೊತ್ತಿಲ್ಲ. ನೋಡಿ ಎಷ್ಟು ವಿಶೇಷ ಅಂದ್ರೆ ಮಕ್ನ ಆನೆ ಅಂದ್ರೂ ಗೊತ್ತಿಲ್ಲ. ಮಕ್ನ ಆನೆ ಅಂದ್ರೆ ಸ್ವಲ್ಪ ಜನ ಗೊತ್ತು, ಗಂಡಾನೆ ಅಂತ, ಕೊರ ಇಳಿದಾನೆ ಅಂತ ಹೇಳ್ತಾರೆ. ಸ್ವಲ್ಪ ಜನ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ? ಮಕ್ನ ಅಂತ ಹೇಳಿ ಗೊತ್ತಿಲ್ಲ. ಮದ ಅಂದ್ರೆ ಏನಂತ ಗೊತ್ತಿಲ್ಲ. ಅದು ಆನೆಗಳಿಗೆ ಮದ ಬರ್ತಾವ ಅಂತ ಹೇಳಿ. ಆನೆ ತುಳಿದು ಹಾಕುದೇ ಮದ ಬಂದಾಗ, ತಲೆವಾರ ರಾಸಿಂಗ್ ಟೈಮ್ ಇದ್ರಾಗ. ಯಜಮಾನ್ರೆ, ವರ್ಷಕ್ಕೆ 4 ತಿಂಗಳು ಬರುತ್ತೆ ಆನೆಗೆ ಮದ ಬಂತಂದ್ರೆ ಯಾರನ್ನಾದ್ರೂ ಮುಂದೆ ಯಾರಾದ್ರೂ ಸಿಕ್ಕರು ಹೊಡೆದ್ ಬಿಡುತ್ತೆ. ಅದಕ್ಕೆ ಮದದ ಟೈಮ್ ಅಲ್ಲಿ ಆನೆ ಹೋಗ್ಬಾರ್ದು. ಆಮೇಲೆ ಬೆಳೆನ ಹೆಕ್ ಕಾಯ್ತಾರೆ ಸ್ವಾಮಿ, ಬೆಳೆ ಹೆಕ್ ಕಾಯ್ತಾರೆ. ಪಟಾಕಿ ಕೊಡ್ತಾವ. ಯಾವ ಟೈಮ್ನಾಗ ಬರ್ತಾವ? 3 ಗಂಟೆ 6 ಗಂಟೆಗೆ ಬಂದ್ಬಿಡ್ತಾವೆ. ಒಂದೊಂದು ಟೈಮು ಹೇಳಕ್ಕಾಗಲ್ಲ. ಎಲ್ಲರೂ ಹೋದಾಗ ಅಕಸ್ಮಾತ್ ಹಿಂಗ್ ಹೋಗ್ತಾರೆ, ಹಂಗ್ ಬಂದ್ಬಿಡ್ತಾರೆ. ಬೆಳೆ ಬರೋ ಟೈಮ್ ಯಾವ್ದು? 6 ಗಂಟೆಗೆ ಬರ್ತಾವೆ ಸರ್. ಬೆಳೆ ಬರೋದು ಇನ್ನ 3-4 ತಿಂಗಳಾಗ್ತಾ ಸರ್. ಯಾವಾಗ? ಜೂನ್ನಿಂದ ಸ್ಟಾರ್ಟ್. ಆಗಸ್ಟಿಂದ ಆನೆ ಬರೋದು. ಜನವರಿ ಫೆಬ್ರವರಿ ಗಂಟೆ ಇರುತ್ತೆ ಸರ್. ಬಂದ್ರೆ ಕಂಪ್ಲೀಟ್ ಎಲ್ಲ ತುಳ್ಕೊಂಡು ಹೋಗ್ತಾರೆ ಎಲ್ಲರೂ ಅಂತ ಹೇಳಿದ್ರೆ. ಕ್ಯಾಮ್ರಾಮನ್ ಅವರು ನಿಲ್ಲುದಿಲ್ಲ ಅಂತಾರೆ. ಆ ರೀತಿ ಭಯದ ವಾತಾವರಣ ಇದೆ. ಮುಂದೆ ಹೋಗುವ ಕಾಡ್ ಬಿಟ್ಟು ಹೊರಗೋ ಮಾತಾಡುವ ಬನ್ನಿ. ಆನೆ ನಿಂತ್ಕೊಂಡ್ರು ಕಾಣಿಸಲ್ಲ ಸರ್. ಇಲ್ಲೇ ಮಲೆ ಮಾದೇಶ್ವರ ಬೆಟ್ಟ ಗಂಟ ಅಟ್ಯಾಚ್ ಇದೆ ಸರ್. ಇದು ಹೊಗೆನೆ ಕಲ್ಲು. ಅಲ್ಲಿ ಗಂಟ ಒಂದೇ ಲೈನು. ಇದು ಕಾಡು. ಹುಲಿ ಇದೆ, ಚಿತ್ತ ಇದೆ, ಕರಡಿ ಇದೆ, ಎಲ್ಲ ಇದೆ. ಸೊ ತಮಿಳ್ನಾಡಲ್ಲಿ ಅಷ್ಟು ಇದೆ ಇಲ್ಲ ಹಾಗಾದ್ರೆ? ಇಲ್ಲ ಸರ್, ಈ ಫಾರೆಸ್ಟ್ ಅಲ್ಲಿ ಸ್ವಲ್ಪ ಕಮ್ಮಿ. ಇವಾಗ ಕನ್ನಡದಲ್ಲಿ ಒಂದಾನೆ ಒಬ್ಬನ ಸ್ಪಾಟ್ ಮಾಡಿದ್ರೆ ಅದನ್ನ ಇಳಿಸಿ ಬೇರೆ ಕಡೆ ಕ್ರಾಲ್ಕ್ ಹಾಕೋದು ಇಲ್ಲ ಪಳ್ಸೋದೋ ಮಾಡ್ತಾರೆ. ಇಲ್ಲ ಆ ತರ ಇಲ್ಲ ಫೆಸಿಲಿಟಿ. ಇವಾಗ ದಾಳಿ ಆನೆ ಮಾಡ್ತಂದ್ರೆ, ಇವಾಗ ರೈತರ ಜಮೀನ್ ಮೇಲೆ ಆಳಿ ಮಾಡ್ತಂದ್ರೆ ಅಲ್ಲಿ ಕನ್ನಡದಲ್ಲಿ ನಾನು ನೋಡ್ದಂಗ ಇಡಿಸ್ತಾರೆ ಅದನ್ನ. ಆ ಸೌಕರ್ಯ ಇಲ್ಲಿ ಇಲ್ಲ ಸರ್. ಕುಮ್ಕಿ ಆನೆಗಳು ಕಮ್ಮಿ. ಆನೆಗಳೇ ಇಲ್ಲ, ಕುಮ್ಕಿ ಆನೆಗಳು ನಮ್ ಕಡೆ ಇಲ್ಲ. ಬರುದು ಇಲ್ಲ. ಇದೆ ಲಾಸ್ಟ್ ಕಾಡ್ ಇದೆ. ಇದು ಬಿಟ್ಟು ಇನ್ನ ಪಟ್ಟಾ ಜಮೀನು ರೈತರದು ನೋಡಿ. ಅದೇ ಬನ್ನಾರ್ಘಟ್ಟ. ಅಶೋಕ್ ಅವರು ಇದಾರೆ. ಯಾಕಂದ್ರೆ ಗುಂಬ್ಳಾಪುರದ ಆನೆ ಪ್ರಿಯರು. ಹೀಗಾಗೇನೆ ಅಲ್ಲ, ಅದು ಏನಿವ್ರೆ ಮಚಾನ್ ಮೇಲೆ ಸರ್? ಅದು ಗುರ್ಸು ಅಂತೀರಿ. ಇವಾಗ ರಾಗಿ ಬಿತ್ತಿ ಹೂವು ಬರುತ್ತಲ್ಲ ಮೇಲೆ ಹೂವು, ಆ ಟೈಮ್ಗೆ ಹಾಲಿಡೇ ಟೈಮ್ಗೆ ಆನೆಗಳು ಕಾಟಸ್ತಾನೆ. ಆವಾಗ ಆ ಟೈಮಲ್ಲಿ ಗುರ್ಸ್ಲ ಹಾಕಿ, ಇವಾಗ ಈ ಹೊಲ ಒಬ್ರದಾದ್ರೆ ಇಲ್ಲಿ ಬರುತ್ತಲ್ಲ ಆನೆ, ಇಲ್ಲಿ ಬರುತ್ತೆ. ಇಲ್ಲಿ ಕೆಳಗಡೆ ಕುತ್ಕೊಂಡ್ರೆ ಡೇಂಜರ್. ಕೆಳಗಡೆ ಗುರ್ಸ್ಲಾಕ್ರೆ ಯಾವ ಕಡೆ ಬಂದು ದಾಳಿ ಮಾಡ್ತಾರೆ ಡೇಂಜರ್. ಇವಾಗ 20 ಅಡಿ ಇದೆಯಲ್ಲ, 20 ಅಡಿ ಮೇಲೆ ಹಾಕಿದ್ರೆ ಆನೆ, ಮರದ ದಪ್ಪ ಇದೆ, ಆನೆ ಕೈಗೆ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಅದ್ರ ಮೇಲೆ ಕುತ್ಕೊಂಡು ಪಟಾಕಿ ಇಕ್ಕಿರ್ತಾರೆ, ಬ್ಯಾಟ್ರಿ ಇಕ್ಕೊಂಡಿರ್ತಾರೆ. ಇವಾಗ ಆನೆ ಅಲ್ಲಿ ಬರ್ತಾ ಇದೆ ಅಂದ್ರೆ, ಇವಾಗ ಹಾಲ್ ಮಾಡ್ತಾ ಬರ್ತಾ ಇದೆ ಅಂದ್ರೆ ಗೊತ್ತಾಗುತ್ತೆ ಶಬ್ದಕ್ಕೆ. ಚಿಲ್ ಅಂತ ಏನ ಮುರಿಯೋದು. ಇವಾಗ ಇಲ್ಲಿ ಬೆಲಿ ಮೇಲೆ ಮುರಿತೋ, ಬೆಲ್ಲಿ ಲಟಕಂತ ಗಿಡಗಳು, ಅವಾಗ ನಾವು ಕಿವಿಗೆ ಶಬ್ದ ಕೇಳಿಸ್ಕೊತೀರಿ. ಅವಾಗ ಎದ್ದಿ ಬ್ಯಾಟ್ರಿ ಬಿಡೋದು, ಸುತ್ತ ಬ್ಯಾಟ್ರಿ ಬಿಡೋ. ಇವಾಗ ಫಸ್ಟ್ ಇವ್ರು ಇಲ್ಲಿಕ್ಕಿದಾರ, ಇವ್ರು ಫಸ್ಟ್ ಇಲ್ಲಿ ಇವಾಗ ಆನೆ ಬಂದು ಹಿಂಗ್ ಹೋಯ್ತಂದ್ರೆ ಇನ್ನೊಬ್ರು ಅಲ್ಲೆಲ್ಲ ಹೋಗಿರ್ತಾರೆ, ಅವ್ರು ಫೋನ್ ಹೊಡಿತಾರೆ. ಇಂಥ ಕಡೆ ಮೇಲಿಂತಾನೆ ಕಲೆಕ್ಷನ್. ಮೇಲಿಂತಾನೆ ಅಲ್ಲಿ ಅವ್ರ ಫ್ರೆಂಡು ಊರವ್ರು ಯಾರನ್ನ ಫೋನ್ ಇಟ್ಕೊಂಡು ಗುಡ್ಸ್ಲ ಇಲ್ಲಿ ಕಾವಲಿದ್ರೆ ಅವ್ರು ಫೋನ್ ಹೊಡಿತಾರೆ, ಆನೆ ಬರ್ತಾರೆ ನೋಡಿ ನಿಮ್ ಕಡೆ, ಹಿಂಗ್ ಬಂತು, ಮ್ಯಾಲಕ್ ಬಂತು, ಈ ತರ ಬಂತು ಅಂತ ನ್ಯೂಸ್ ಕೊಡ್ತಾರೆ. ಅಲ್ಲೇನ ಅವ್ರ ಕೈ ಗಡ್ಡ ಹಾಕಿಲ್ಲ ಅಂದ್ರೆ ಹಿಂದೆ ಒಬ್ರು ಇರ್ತಾರೆ.
ಅಲ್ಲಿ ಅಡ್ಡಕ್ಕಾಗಿಲ್ಲ ಅಂದ್ರೆ ಅವರು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅವೆಲ್ಲ ಮುಂದೆ ರೋಡಿಂದ ಹೋಗಿ ಗುಮ್ರಾಪುರ ದಾಟಿ ಜುಗೂರು ದಾಟಿ ಈ ಕಡೆ ಹೋಗಿ ತೋಟದಲ್ಲಿ ಹಾನಿ ಮಾಡಿ ಇವಾಗ ಬೆಳೆ ಶಾಂಪಲ್ ಬಂದಿರುತ್ತೆ. ಮೊನ್ನೆ ನೋಡಿ ನಮ್ಮ ಫ್ರೆಂಡ್ ಅವ್ರದ್ದೆ 35 ಮೂಟೆ ಸೌತೆಕಾಯಿ ಕಿತ್ತಿಕ್ಕಿದ್ದಾರೆ. ಫಸ್ಟ್ ಕ್ವಾಲಿಟಿ ಗಿಡದಲ್ಲಿ ಫಸ್ಟ್ ಕ್ವಾಲಿಟಿ ಬಿಟ್ಟಿರೋದು ತುಂಬಿಕ್ಕಿದ್ದಾರೆ ಬೆಳಗ್ಗೆ ಮಾರ್ಕೆಟ್ ಹಾಕೋಣ ಅಂದ್ಬಿಟ್ಟು. 2 ಆನೆಗಳು ಹೋಗಿ ಗಿಡ ಎಲ್ಲ ತುಳಿದಾಕಿ ಸೌತೆಕಾಯಿ ಎಲ್ಲ ಲಾಸ್ ಮಾಡಾಕ್ಬಿಟ್ಟಿದ್ದಾರೆ ತಿಂದು. ಅವತ್ತು ರೇಟ್ ಬಂದು 1,500 ಒಂದು ಮೂಟೆ, 35 ಮೂಟೆಗೆ ಏನು ಆ ತರ ಮಾಡಿದ್ದೇವೆ. 35 ಮೂಟೆ ಫುಲ್ ತಿಂದಾಕ್ಬಿಟ್ಟಿದೆ. ಹೌದಾ? ಇನ್ನ ಫಾರಿಸ್ಟ್ ಕೊಟ್ರೆ 5,000 10,000 ಕೊಡ್ತಾರೆ. ₹1,00,000 ಇಲ್ಲಿ ಬಂಡವಾಳ ಹಾಕಿರ್ತೀರಿ. 5,000 10,000 ₹1,00,000 ಏನಕ್ಕೆ ಹೋಗಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಆ ಋಣ ಅಲ್ತಿತ್ತು ತಿನ್ನಕ್ಕಂತ ಕಲ್ದೇನೆ ಬಿಟ್ಬಿಡ್ತಾರೆ. ಅವ್ರು ಎಲ್ಲಿ ತಗೊಂಡೋಗ್ಬೇಕಾಯ್ತು? KR ಮಾರ್ಕೆಟ್ಗೆ. KR ಮಾರ್ಕೆಟ್, ಹೊಸ ಮಾರ್ಕೆಟ್ ಸೌತೆಕಾಯಿನ. ಈಗ ನೀವು ಹಿಂದೆ ನೋಡ್ತಾ ಇದ್ರೆ ಇಲ್ಲಿ ಒಂದು 700 ಹಸು ಇದೆಲ್ಲ, ಏನಿದು ಸರ್? ಇದು ಬಂದು ಇವಾಗ ಇವ್ರದ್ದು ಎಸ್ಟೇಟ್ ಬೇರೆ ಕಡೆ ಇದೆ ಬನ್ನಾರದಲ್ಲಿ. ಅಲ್ಲಿ ಫಿಮೇಲ್ಗಳು ಇಕ್ಕಿರ್ತಾರೆ. ಓ, ಹೆಣ್ಣು ಹಾಲು ಕರಿಯುವಂತದ್ದು. ಹಾಲು ಕರಿಯುವಂಥದ್ದು. ಆ ಎಸ್ಗಳಲ್ಲಿ ಫಿಮೇಲ್ ಹುಡ್ದೆ ಅಲ್ಲೇ ಇಕ್ಕೋತಾರೆ. ಮೇಲ್ ಹುಡ್ದೆ ಇವಾಗ ಮೇಲ್ 1 ವರ್ಷ 2 ವರ್ಷ ಆಗ್ಬೋದು. ಅವಾಗ ಫೈಟಿಂಗ್ ಬಿದ್ದು ಒಂದಕ್ಕೊಂದು ಹಾನಿ ಮಾಡ್ತಾ ಮೇಲ್ನೆಲ್ಲ ಇಲ್ಲಿ ಎತ್ಕೊಂಬಂದು ಬಿಟ್ಬಿಡ್ತಾರೆ. ಎಲ್ಲಿಗೆ? ಇಲ್ಲಿ ಬಿಟ್ಟು ಬಿಡ್ತಾರೆ. ಇಲ್ಲಿ ಬಿಟ್ಬಿಡ್ತಾರೆ. ನೈಟ್ ಹೊತ್ತು ಅಷ್ಟೇ ಆಗಿ ಹುಲ್ಲು ಗೋಡನ್ ಎಲ್ಲ ಅಲ್ಲಿದೆ. ನೈಟು ಬೆಳಗ್ಗೆ ಮಾರ್ನಿಂಗ್ ಬಿಟ್ಟು ಒಂದೇ ತ ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಫ್ರೀಯಲ್ಲಿ ಬಿಟ್ಬಿಡ್ತಾರೆ. ಇಲ್ಲಿ ಅಲ್ಲಿ ಮೇವು ತಿನ್ಕೊಂಬಂದು ಮಧ್ಯಾಹ್ನ ನೀರಿಗೆ ಒಂದು ಟ್ಯಾಂಕರ್ ನೀರು ಬಿಡ್ತಾರೆ. ನೀರೆಲ್ಲ ಕುಡ್ಕೊಂಡು 3 ಗಂಟೆ ಮೇಲೆ ತಿರ್ಗಾ ಹೋಗಿ ಅದ್ರ ಒಳಗಡೆ ಹೋಗಿ ಮೇವು ಬೂಸ ಎಲ್ಲ ಕೊಟ್ಟು. ಅಲ್ಲ, ಈಗ ಒಂದೇನಾಗುತ್ತಂದ್ರೆ ಈಗ ಅಲ್ಲಿ ಗಂಡು ಹುಟ್ಟಿದ ಕೂಡಲೇನೆ ಕಸಾಯಿ ಖಾನೆ ಕೊಡ್ತಾರೆ. ಈಗ ಕಸಾಯಿ ಖಾನೆ ಕೊಡಬಾರ್ದು ಅಂತ ಹೇಳಿ ಇವ್ರು ಸಾಕ್ತಾರೆ. ಹೌದು. ಓ, ತುಂಬಾ ವಿಶೇಷ ನೋಡ್ರಿ. ಗಂಡು ಹಸುಗಳು ಕಂಡು ಕೂಡ್ಲೇನೆ ಏನಾಗುತ್ತೆ ಅಂದ್ರೆ ಇವತ್ತೆಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ. ಮಾರುಕಟ್ಟೆಯಲ್ಲಿ ಗಂಡು ಹಸುಗಳು ಗೋಮಾತೆ ಅಂತೇವೆ ನಾವು, ಹಾಲು ಕೊಡುವುದಿರ್ತೇವೆ, ಅದನ್ನೇ ಕಟ್ಟು ಮಾಡ್ತಾರ ಅಂತಾರೆ. ಇಲ್ಲ ಅಂತಾರೆ ಸುಮಾರು ತಿಳಿದಂತವ್ರು ಮತ್ತೆ ಕಸಾಯಿ ಖಾನೆಯವರು. ಅವ್ರು ಯಾವತ್ತೂ ಹಾಲು ಕೊಡೋ ಹಸು ಏನಿದೆ, ಈ ಹಸು ಮಾರ್ಕೆಟ್ ಅಲ್ಲಿ ಸರಿಸುಮಾರು ಇದ್ರ ಬೆಲೆ ₹1,00,000 ಇರುತ್ತೆ. ₹1,00,000 ಇದ್ದಿದ್ದ ಕಾರಣ ಅದನ್ನ ಕಟ್ ಮಾಡಿ ಮಾರಿದ್ರ ಸಮೇತನು ಬೀಫ್ ರೇಟ್ ಬರುದಿಲ್ಲ. ಅಂದ್ರೆ ಒಂದು ಕೆಜಿ ಬೀಫಿಗೆ 160 ರಿಂದ 200 ಇರುತ್ತೆ. ಒಂದ್ ವೇಳೆ 100 kg ಮಾಂಸ ಆದ್ರೂ 20,000 ಆಗುದಿಲ್ಲ. ಹೀಗಾಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಯಾವತ್ತೂ ಹೆಣ್ಣು ಹಸುನ ಕಡಿಯುವುದಿಲ್ಲ. ವಿಶೇಷವಾಗಿ ಅವ್ರು ಕದಿಲಿ ಏನೇ ಮಾಡ್ಲಿ ಕಸಾಯಿ ಖಾನೆವರೆಗೆ ತರ್ತಾರೆ, ಕಸಾಯಿ ಖಾನೆಯಿಂದ ಮಾರ್ತಾರೆ. ಆದ್ರೆ ಕಸಾಯಿ ಖಾನೆಯಲ್ಲಿ ಇವತ್ತಿನವರೆಗೂ ಕಟ್ ಮಾಡುದು ನಮ್ಮ ದೇಶದಲ್ಲಿ ಈ ರೀತಿ ಗಂಡು ಇದು. ಆದ್ರೆ ಇಲ್ಲಿ ನೋಡಿ ಎಷ್ಟು ಇವ್ರದೊಂದು ಪ್ರೀತಿ ಇದೆ ಅಂತ ಹೇಳಿದ್ರೆ, ಆ ಗಂಡು ಹಸುಗಳಿಗೂ ಏನಾಗಬಾರ್ದು, ಅದನ್ನು ಜೀವಂತವಾಗಿ ತಾನು ಜೀವ ಇರುವವರೆಗೂ ಅದು ಇರ್ಬೇಕಂತ ಹೇಳಿ, ಜೀವ ಇರುವವರೆಗೂ ಅದು ಇಲ್ಲೇ ಬದುಕ್ಬೇಕಂತ ಹೇಳಿ ಈ ಗಂಡು ಹಸುಗಳನ್ನ ಇಲ್ಲಿ ಸಾಕ್ತಾ ಇದಾರೆ. ಕಸಾಯಿ ಖಾನೆ ಮಾರಬಾರ್ದು ಯಾರು. ಅವ್ರು ಬರಲ್ಲ. ಅಕಸ್ಮಾತ್ ಏನೋ ಅನಾರೋಗ್ಯ ಬಂದು ತೀರೋಯ್ತು, ಅವ್ರು ಒಂದ್ ಕಡೆ ಸ್ಪಾಟ್ ಮಾಡಿ ಒಂದ್ 2 ಎಕರೆ ಇಕ್ಕಿರ್ತಾರೆ. JCB ತಗೊಂಡ್ ಏನ್ ಸಂಪ್ರದಾಯ ಆಯ್ತು ಅದನ್ನ ಪೂಜೆ ಮಾಡಿ ಉಪ್ಪು ಹಾಕಿ ಕ್ಲೀನ್ ಅಲ್ಲಿ ಅದನ್ನ ಮುಚ್ಚಿಬಿಡ್ತಾರೆ. ಇಲ್ಲಿ ಒಂದು ಹಸು ಈಚೆಗೆ ಹೋಗಲ್ಲ. ಹೌದಾ? ಅದ್ರ ಪಾಡಿಗೆ ಅಂದ್ರೆ ಇಲ್ಲಿ ಗಂಡಾದಿದ್ದು ಇಲ್ಲಿ ಬಿಟ್ಬಿಡ್ತಾರೆ. ಈಗ ಒಂದ್ ವೇಳೆ ಗಂಡಾಗಿದ್ದು ಆಗುತ್ತೆ, ಆದ್ರೆ ಅದಕ್ಕೆ ಈಗ ಕ್ರಾಸ್ ಮಾಡ್ಬೇಕಂದ್ರೆ ಇವ್ನ ಯಾರು ಕ್ರಾಸ್ ಮಾಡ್ಸಲ್ಲ. ಮೈನ್ ಆಯ್ಕೆ ಮಾಡಿ ಅಲ್ಲಿ ಒಂದು 10 ಬುಲ್ಲಿಕ್ಕಿರ್ತಾರ ಇದಲ್ಲಿ ಗೋಶಾಲೆಯಲ್ಲಿ, ಅವನು ಕ್ರಾಸ್ ಮಾಡ್ಕೋತಾರೆ. ಇವಾಗ ಕರು ಹುಟ್ಟುತ್ತಲ್ಲ, ಈ ಕರುಲಿ ಒಳ್ಳೆ ಬೆಡ್ ಲೈನ್ ಇದೆ, ಒಳ್ಳೆ ಜಾತಿ ಇದೆ ಅಂತ ಕರುನ ಅಲ್ಲಿ ಇಕ್ಕೋತಾರೆ. ಬ್ಯಾಡಿ ಕರ ಇಂಥ ಕರುಗಳನ್ನೆಲ್ಲ ಎತ್ಕೊಂಡ್ ಇಲ್ಲಿ ಬಿಡ್ತಾರೆ. ಅಂದ್ರೆ ಕ್ರಾಸ್ ಮಾಡಿಸುವಂತ ಅಲ್ಲೇ ಇರ್ತಾರೆ. ಈ ಬೇರೆ ತರ ಹುಟ್ಟಿದವಲ್ಲ ಇವನ್ನೆಲ್ಲ ಪಳಿಸ್ಬೋದು, ರೈತರು ಕೊಟ್ಟಿ ಮಾಡ್ಬೋದು. ಅವ್ರೇನು ಮಾಡಲ್ಲ, ಆರಾಮಾಗಿ ಮೇಯ್ಕೊಂಡು ತಿನ್ಕೊಂಡು ಇಲ್ಲ ಅಂತ ಬಿಟ್ಬಿಡ್ತಾರೆ. ಕೂಲಿ ಆಳ್ಗಳಿಗೆ ಒಂದು 10 ಆಳಿದ್ದಾರೆ, ಅವ್ರ ಕೆಲಸ ಕೊಟ್ಟು ದಿಸಕ್ಕ 1 ಲೋಡ್ 2 ಲೋಡ್ ಗೊಬ್ಬರ ಬೀಳುತ್ತೆ. ಅವ್ರದೇ ಗ್ರೀನ್ ಹೌಸ್ ಎಲ್ಲ ಇದೆ, ಅವಕ್ಕ ಹಾಕೋತಾರೆ. ಹೌದಾ? ಇದ್ರದ್ದು ಗೊಬ್ಬರ ಅಲ್ಲ. ಆಮೇಲೆ ಕ್ರಾಸ್ ಮಾಡಿಸೋದಿದ್ರೆ ಒಳ್ಳೆ ತಳಿ ಇದಾವ, ಅದು ಅಲ್ಲೇ ಮಾಡಿಸ್ಬಿಡ್ತಾರೆ, ಅಲ್ಲೇ ಇಟ್ಕೊಂಡಿರ್ತಾರೆ. ಇಲ್ಲಿ ಮಾಡೋದಿಲ್ಲ. ಇಲ್ಲಿ ಒಟ್ಟು ಅಂತ ಹೇಳಿದ್ರೆ ಯಾರು ಇದನ್ನ ಎಲ್ಲೂ ಇದು ಸಾಯ್ಬಾರ್ದು ಅಂತ ಹೇಳಿ ಬದುಕಿಸ್ತಾರೆ. ತುಂಬಾ ಒಳ್ಳೆ ಉದ್ದೇಶ ಅಂತ ಹೇಳಿದ್ರೆ ಹಸುಗಳು ಬದುಕಬೇಕು. ಅದ್ರಲ್ಲಿ ವಿಶೇಷವಾಗಿ ಗಂಡು ಹಸುಗಳು ಬದುಕಿದ್ರಷ್ಟೇನೆ ಒಳ್ಳೆ ತಳಿಯ ಹೆಣ್ಣಸು ಹುಟ್ಟಲಿಕ್ಕೆ ಸಾಧ್ಯ. ಯಾಕಂದ್ರೆ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ 2 ಕ್ರಾಸ್ ಆಗ್ಬಿಟ್ರೆ, ಅದು 2 ಹೆಣ್ಣು ಮತ್ತೆ ಗಂಡು ಲೈಂಗಿಕ ಕ್ರಿಯೆ ಮಾಡಿದ್ರೆ ಅಥವಾ ಅದಕ್ಕೆ ಕ್ರಾಸ್ ಮಾಡಿದ್ರೆ ಖಂಡಿತವಾಗೂ ಒಳ್ಳೆ ತಳಿ ಬರಲಿಕ್ಕೆ ಸಾಧ್ಯ ಅಂತ ಹೇಳೇನೆ ಇಲ್ಲಿ ಸಾವಿರಾರು ಗಂಡು ಹಸುಗಳನ್ನ ಬಿಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿ ಅದಕ್ಕೋಸ್ಕರ ಇಟ್ಟಿದ್ದಾರೆ ಗೋಶಾಲೆಯವರು. ತುಂಬಾ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದ ಹೇಳುವ. ತಮ್ಮ ಹೆಸರು? ಸಮಯ ಅಶೋಕ್ ಕುಮಾರ್ ಅಂತ. ತಾವೇನ್ ಮಾಡ್ಕೊಂಡಿದ್ದೀರಾ? ಫಾರ್ಮಿಂಗ್. ತಮ್ಮ ಊರು? ಗುಮ್ಳಾಪುರ ಅಂದ್ರೆ ಆನೆಯ ಮೂಲ ಸ್ಥಾನದವರೇ ನೀವು? ಹೌದು. ಗುಮ್ಳಾಪುರದ ಯುವಕರು ಇವರು, ಆನೆಯ ಮೂಲ ಸ್ಥಾನದವರು. ತುಂಬಾ ಧನ್ಯವಾದ. ಗುಮ್ಳಾಪುರ ಅಂತ ಬಂದ ಕೂಡ್ಲೇನೆ ಆನೆಗಳ ತವರು ಸ್ವರ್ಗ ಅಂತಾರೆ, ಅಂದ್ರೆ ಆನೆಗಳ ಸ್ಟಾರ್ಟಿಂಗ್ ಪಾಯಿಂಟ್. ಹೀಗಾಗಿ ತಮ್ಮ ಹೆಸರು? ಸಮಯ ಕೃಷ್ಣಪ್ಪ. ತಮ್ಮ ಹೆಸರು? ಸಂಪಂಗಿ. ಸರ್, ನೀವು ಏನ್ ಆನೆ ತಲೆವರ್ ಅಂತಾರೆ? ತಲೆವರ್ ಅಂತ ಹೇಳಿದ್ರೆ
ಆನೆ ಮುಖ್ಯಸ್ಥರು ಅಂತ ಅರ್ಥ. ಏನ್ ಆನೆಗಳಿಗೆ ಏನ್ ಮಾಡ್ತೀರಾ ನೀವು? ನಾವೇನು ಮಾಡಲ್ಲ ಸರ್, ಆನೆ ಬಂದ್ರೆ ಫೋನ್ ಹಾಕ್ತಿವಿ, ಅವ್ರು ಬರ್ತಾರೆ ತರುತ್ತಾರೆ. ಈಗ ಆನೆಗಳು ಎಷ್ಟು ವರ್ಷದಿಂದ ಈ ಭಾಗದಲ್ಲಿ ಬರ್ತಾವೆ? ಒಂದು 15 ವರ್ಷಕ್ಕೆ ಬರ್ತಾರೆ ಸರ್. ಈಗ ಇಲ್ಲಿಂತ್ರ ಆನೆಗಳು ಚನ್ನಪಟ್ಟಣ, ರಾಮನಗರ, ಬನ್ನೇರ್ಘಟ್ಟ, ಸಕಲೇಶ್ಪುರದವರೆಗೆ ಹೋಗ್ತಾವಂತೆ, ನಿಜಾನ ಅದು? ಓದ್ತಾರೆ. ಕಳೆದ 2 ವರ್ಷದಲ್ಲಿ 6 ಜನ ಸತ್ತಿದಾರಂತ, ಹೌದಾ? ನಮ್ಮ ಕಾರ ಮನೆ ಬಸ್ ಹೋಗ್ತದ, ಹೊಡೆದು ಅದನ್ನ ಇಲ್ಲೇ ಇಳಿಸಿ ಪೋಸ್ಟ್ ಮಾರ್ಟಮ್ ಕೆತ್ಕೊಂಡೋಗಿ ದಗನಿಕೋಟೆಗೆ ತೀರ್ಮಾನ ಮಾಡಿಕೊಂಡು ಫಾರೆಸ್ಟ್ನವ್ರ ಮುಖಾಂತರ ಇದು ಮಾಡ್ಕೊಂಬಂದ್ರು. ಇಲ್ಲಿ ಆನೆಗಳ ಸತ್ರ ಎಷ್ಟು ದುಡ್ಡು ಕೊಡ್ತಾರೆ? 10 ಲಕ್ಷ. ಫಸ್ಟು 4 ಲಕ್ಷ ಕೊಡೋರು, ಆಮೇಲೆ 5 ಬಂದರು, ಈಗ 10 ಲಕ್ಷ ಕೊಡ್ತಾ ಇದ್ದಾರೆ. ಇಡೀ ಈ ತಮಿಳುನಾಡು ಗಡಿಯಲ್ಲಿ ಇದು ಒಂದೇ ಊರ ಆನೆಗಳಿಗೆ ಇದಾಗುತ್ತೆ? ದೇವ್ರ ಬೆಟ್ಟ, ಗಂಗಳ್ಳಿ, ತಮಾಪುರ, ಜಾಲಕೆರೆ, ಬಸಂಪುರ, ಸೂಡಳ್ಳಿ, ಈ ಕಡೆ ಹಿಂಗ್ ಹೋದ ದೇವ್ರ ಬೆಟ್ಟ, ತೇರ್ಬೀದಿ, ದೊಡ್ಡೂರು, ಈ ಕಡೆ ಹಿಂಗು ಮಸ್ತ ಜಳಗೇರಿ ಗಂಟ. ಆನೆಗೆ ಆಹಾರ ಏನ್? ಸೊಪ್ಪು, ಬಿದು ಸೊಪ್ಪು, ತುಂಬೆ ಸೊಪ್ಪು, ತೊಗಡೆ ತಿಂತಾವೆ. ನೈಟ್ ಹೊತ್ತು ಹಿಂಗ್ ಹೋಗ್ತಾವೆ ತಾಟ್ಗಳಕ, ಹುಳಿ ಗಿಡ, ತರಕಾರಿ, ಬೀನ್ಸು, ಕೋಸು, ಬಾಳೆ ಗಿಡ ಎಲ್ಲ ಅಷ್ಟು ತಿನ್ನುವಷ್ಟು ಇದೆ ಆನೆಗೆ. ಹ್ಮ್. ನಿಮ್ಮ ಪ್ರಕಾರ ಒಟ್ಟು ತಲೆವರ್ ಎಷ್ಟು ಆನೆಗಳಿವೆ? ಹೆಚ್ಚು ಕಮ್ಮಿ ಒಂದು 100 ಮೇಲೆ ಇದೆ ಸರ್. ಒಂದು ಬ್ಯಾಚ್ ಬಂದು 80 ಇದೆ. 80 ದೊಡ್ಡ ಬ್ಯಾಚ್. ಬ್ಯಾಚ್ ಬಂದು ಅವು ಅದು ಅಂದ್ರೆ ಬಡ ಬಿಡ್ತಾರೆ. ದೊಡ್ಡ ಗುಂಪು 80. 5 ಐತೆ, 3 ಅವೆ, 2 ಒಂಟಿಗಳವೆ. ಒಂಟಿಗಳೇ ಜನ ಹೊಡೆಯೋದು. 6 ಗಂಟೆಗೆ ಬರುತ್ತೆ ಸರ್. 6 ಗಂಟೆ 7 ಗಂಟೆ ಆದ್ರೆ ಮನೆಗಳು ತಾವೇ ಇರ್ತದೆ. ಒಂಟಿ ಆನೆ ಅಂದ್ರೆ ಗಂಡಾನೆ. ಗಂಡಾನೆ. ಸಲಗ ಅದು. ಸಲಗಕ್ಕೆ ವರ್ಷಕ್ಕೆ 3 ತಿಂಗಳು ಮದ ಬರುತ್ತೆ. ಏನ್ ಬರುತ್ತೆ? ಮದ ಬಂದಾಗ ತಲೆ ಸ್ಥಿಮಿತದಲ್ಲಿ ಇರುವುದಿಲ್ಲ. ಅದು ವರ್ಷಕ್ಕೆ 3 ರಿಂದ 4 ತಿಂಗಳು ಮದ ಇರ್ತವೆ. ಮದ ಬಂದಾಗ ವಾಸನೆ ಬರುತ್ತೆ ಕಾಡಲ್ಲಿ. ಆನೆಗಿಲ್ ಸುರಿತಾ ಇರುತ್ತೆ. ಈ ಎಣ್ಣೆ ಸುರಿದಾಗ ಅದು ಸುರುತ್ತೆ ಅಂದ್ರೆ ವಾಸನೆ ಬರ್ತಾ ಇರುತ್ತೆ. ಆಗ ಯಾವ್ದಾದ್ರು ಆನೆಗೆ ಹೆಸರಿಟ್ಟಿದ್ದೀರಾ ಸ್ವಾಮಿ? ಇಲ್ಲ, 2 ವರ್ಷಕ್ಕೆ ಮುಂಚೆ ಬಂದ ಪಾರ್ಕಿಂಗ್ ಒಂದು ಇದು ಕಟ್ಟಿ ಕ್ಯಾಮ್ರಾ ಕಟ್ಟಿದ್ರು, ಬೆಲ್ಟ್ ಹಾಕಿದ್ರು. ಅದಕ್ಕೆ ರೇಡಿಯೋ ಕಾಲರ್ ಅಂತಾರೆ. ಬೆಲ್ಟ್ ಹಾಕಿದ್ರು. ಅದೇನಾಯ್ತದು? ಅದು ಎಲ್ಲೋ ಹೋಯ್ತಾ, ಅದೀಗಿಲ್ಲ. ಅದೇನ್ ಮಾಡೋದು? ಅದೇನು ಮಾಡ್ತಾರೆ, ಬರೋದು ಬೆಳ್ಕೊಂಡು ಹೋಗೋದು ಅಷ್ಟೇ. ಈಗ ನಿಮ್ಮಲ್ಲಿ ಈಗ ರೇಡಿಯೋ ಕಾಲರ್ ಆನೆಗಳು ಇಲ್ಲಿವಾ? ಇಲ್ಲಿ ಇಲ್ಲ ಸರ್, ಅದು ಹೋಗ್ಬಿಟ್ಟದೆ ಎಲ್ಲ. ಅದು ಹಿಡಿಬೇಕಂತ ಸುಮಾರು ಜನ ಓಡಾಡಿದ್ರು, ಪಾರ್ಕ್ನವ್ರೆ, ಸಿಕ್ಕಿಲ್ಲ. ಈಗ ಕರ್ನಾಟಕದವ್ರು ಬಂದಿಲ್ಲ ಆನೆ ಹಿಡ್ಕೊಂಡು ಹೋಗೋದಿಲ್ವಾ? ಇಲ್ಲ. ತಮಿಳ್ನಾಡು. ತಮಿಳ್ನಾಡವ್ರು ಬರ್ತಾರೆ ಇಲ್ಲಿ ಆನೆ ಹಿಡಿಯೋದಕ್ಕೆ? ಬರಲ್ಲ, ತಗೊಳಕ್ ಬರ್ತಾರೆ. ಜಮೀನ್ ಗೊತ್ತಾವಲ್ಲ, ಫೋನ್ ಹಾಕಿದ್ರೆ ತರ್ಮಾಕ್ ಬರ್ತಾರೆ. ಚಿಕ್ಕಮಂಗ್ಳೂರು ಕಡೆ ಇವಾಗ ದಾಳಿ ಮಾಡ್ತಾ ಇದೆ. ಆನೆಯನ್ನ ಸೆರೆ ಮಾಡಿ ಅದನ್ನ ಪಳಿಸೋದು, ಸ್ಥಳಾಂತರ ಮಾಡೋದು. ಹಾಸನ ಕಡೆ ಎಲ್ಲ ಸ್ಥಳಾಂತರ ಮಾಡ್ತಾರೆ. ಇವಾಗ ಕಳ್ಳಿ ಇವಾಗ ತೊಂದರೆ ಕೊಡ್ತಲ್ಲ, 2-3 ಸಾಯ್ತಿದ್ 3 ತಿಂಗಳಲ್ಲಿ. ಅದನ್ನ ಹಿಡಿದು ಇವಾಗ ಟ್ರಾಲ್ಕ್ ಹಾಕಿ ಇವಾಗ ಪಳಿಸಿರೋ ಆನೆ ತರ ಮಾಡ್ತಾರೆ. ಆ ಟೈಪ್ ನಮ್ ಕಡೆ ಇಲ್ಲ ಸರ್, ಆನೆ ಹಿಡಿಯೋದಿಲ್ಲ. ಆಮೇಲೆ ಚಿರತೆ ದಾಳಿ ಆದ್ರೆ ಆನೆ ಹಿಡಿಯೋದಿಲ್ಲ. ಆನೆಗಳು ಎಷ್ಟಿದಾವೆ? 100. ಈಗ ನೀವು ಆನೆ ಇಲ್ಲಿ ಯಾರಿಗಾದ್ರೂ ತುಳಿದ್ರೆ ನೀವೇನ್ ಮಾಡಿಸ್ತೀರಾ? ದುಡ್ಡು ಕೊಡ್ತೀರಾ? ದುಡ್ಡು ಕೊಡ್ತೀವಿ. ಹೇಗೆ? ಅದೇ ಸೈನ್ ಹಾಕ್ಬೇಕು ನಾವು. ಚಿಕ್ಕ ಯಾರು? ನಾವು ಸೈನ್ ಹಾಕಿ ನಾವು ಹೊಡೆದಿದ್ ನಿಜ ಆನೆ ಅಂತ ಇವರು ಅಂತ ಒಪ್ಕೋಬೇಕು. ನೀವೇನ ನಿಮ್ ಕೆಲಸ ಏನ್ ಸರ್ಕಾರದಲ್ಲಿ? ನಮ್ಗೆ ಏನು ಕಾಸ ಇಲ್ಲ, ಏನಿಲ್ಲ. ತಲೆವಾರ ಅಂದ್ರೆ ಏನ್? ಇವಾಗ ಈ ಊರು ಮೈನ್ ಇವಾಗ ಗುಮ್ಲಾಪುರ್ ಬರ್ಬೇಕಂದ್ರೆ ಈ ಊರು ದಾಟ್ಕೊಂಡ್ ಬರ್ಬೇಕು ಆನೆ. ಇವಾಗ ಆನೆ ಇಲ್ಲಿ ಬಂದ್ರೆ ಇವಾಗ ಅಕ್ಕಪಕ್ಕ ಇವಾಗ ಅಲ್ಲಿ ಇಲ್ಲಿ ಗುಸ್ಲಾಗಿರೋರು ಫೋನ್ ಮಾಡಿ ಹೇಳ್ತಾರೆ, ನೋಡಿ ಇಂಥ ಕಡೆ ಆನೆ ಬಂದೈತೆ ಅಂತ. ಇವಾಗ ಇವರು ಅವ್ರ ಫೋನ್ ಮಾಡಿ ನೋಡಪ್ಪ ಇಂಥದ್ದು ಆಯ್ತು ಆನೆ, ಬೀರನ್ ಹೋಗ್ರಿ ಅಂತ ಫೋನ್ ಮಾಡ್ತಾರೆ. ಅವ್ರು ಅಲ್ಲಿ ಹೋಗಿ ಓಡಿಸ್ತಾರೆ ಅಷ್ಟೇ. ತಲೆವಾರ ಆನೆ ಓಡಿಸ್ತೀರಾ? ನಿಮ್ಗೆ ಏನಾದ್ರು ಸರ್ಕಾರ ದುಡ್ಡು ಕೊಡುತ್ತೆ? ಇಲ್ಲ ಸರ್, ಇನ್ಫಾರ್ಮೇಶನ್ ಸರ್ ಅಷ್ಟೇ. ಹಾಗಂತೀರಾ? ತಮ್ಮ ಹೆಸರು? ಸಂಪಂಗಿ. ತಮ್ಮ ಹೆಸರು? ಕೃಷ್ಣಪ್ಪ. ನಾಗರಾಜ್. ಅಂದ್ರೆ ಗುಮ್ಲಾಪುರದಲ್ಲಿ 100 ಆನೆಗಳಿದಾವೆ. ಇವತ್ತಿನವರೆಗೂ ಒಂದು ಕಾರ್ಯಾಚರಣೆನೂ ಅವ್ರು ನೋಡಿಲ್ಲ. ಆನೆ ಹಿಡಿತಾರಂತ ಹೇಗೂ ಗೊತ್ತಿಲ್ಲ ನಿಮ್ಗೆ? ಸರ್, ಕುಮ್ಕಿ ಆನೆಗಳು ಮಾತ್ರ ಕೇಳಿದ್ದಿದೆ. ಅವ್ ಹೆಂಗಾಯ್ತ ನಾವ್ ಇನ್ನ ನೋಡೇ ಇಲ್ಲ. ಓಡಿಸ್ತೀರಿ ಅಷ್ಟೇ. ಓಡಿಸ್ತೀರಿ, ಸಾಕಿರೋ ಆನೆ ಅಂತ ಗೊತ್ತು. ಓಡಿಸ್ತೀರಿ ಅಷ್ಟೇ. ಅಲ್ಲ, ಏನ್ ಕುಮ್ಕಿ ಆನೆ?
ಏನೇನು ಅಂದ್ಬಿಡ್ತೀನಿ ಬರ ಈ ಕಡೆ ಬರ ಹೋಗಿ ಹೋಗಿ